ಎರಡು ಜೋಡಿನೂ ಎಷ್ಟು ಪ್ರೀತಿ ಮಾಡ್ತಾರಲ್ವಾ. ಮದುವೆ ಆದ್ರೆ ಈ ರೀತಿ ಎಲ್ಲ ಖುಷಿಯಾಗಿರ್ಬೋದಾ? ನಾವಿಬ್ರು ಇವ್ರ ತರ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದುರೆದುರು ಬಂದಾಗ ಎದುರೆದುರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ನಿನ್ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೋ ಆಯ್ತಾ? ಒಬ್ಳೆ ಯಾಕೆ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ ಬೇಡ ಬಾವ, ಮತ್ತೆ ಹಿಸ್ಟ್ರಿ ರಿಪೀಟ್ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಬಾವ ನೀವ್ ಇಲ್ಲಿ ಬಂದು ತರಕಾರಿ ಕಟ್ ಮಾಡಿ. ವೇದಾಂತ್, ವೇದಾಂತ್, ಏ ಸುಳ್ಳೆ ಪುಳ್ಳೆ, ಈ ಕಡೆ ನೋಡೋಲೆ. ನೋಡ್ದ್ಯಾ, ನಿನ್ ಕೈಲಿ ಯಾವುದು ಆಗಲ್ಲ ಅಂತಾನೆ ಇಲ್ಲ. ಪ್ರತಿ ಸಲ ನನ್ನ ಕಷ್ಟಕ್ಕೆ ಸಿಕ್ಕಾಕೊಂಡಾಗೆಲ್ಲ ನೀ ನನ್ನ ಜೊತೆನೇ ಇರ್ತೀಯ ಅಲ್ವಾ? ಅಣ್ಣ ಬರೋ ಇಲ್ಲಿ ಅತಿ. ನಂಗೆ ಅಣ್ಣನ ಬಗ್ಗೆ ಶುರು ಆಯ್ತು. ನಾವು ಇಲ್ಲಿಂದ ಹೋಗೋಣ. ನಿಂತ್ಕೊಳ್ಳೆ, ಎಲ್ಲಿ ಹೋಗ್ತೀಯಾ? ಏನ್ ಶೋರಾಗಿದೆ ಅಲ್ಲಿ ನೋಡಲ್ಲಿ. ನೀವಿಬ್ರು ನಾವಿಬ್ರು ಹೇಳಿರೋ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ, ಆದ್ರೆ ಅವರಿಬ್ರು ಅವ್ರ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅತಿ ಬಾ.
ವಿಶ್ರಾಂತ್, ಆರ್ತಿ ಅಕ್ಕ, ಸಾರ್ಥಕ್, ಅದಿತಿ, ಅಂಜು, ವಿಶ್ರಾಂತ್. ಅಕ್ಕ. ಅಮ್ಮ, ಇತ್ತೀಚೆಗೆ ನೀನು ನನಗೆ ಹೊಸಬ್ರ ಥರ ಗುರುತು ಪರಿಚಯ ಇಲ್ವೇಲ್ಲ ಅನ್ನೋ ಥರ ನನಗೆ ಫೀಲ್ ಆಗ್ತಿದೆ. ತಲೆ ಮೇಲೆ ಭಾರ ಹೆಚ್ಚಾದಾಗ ನೆಲ ಕಾಣದೇ ಇದ್ದಾಗ ಹೀಗೆ ಆಗೋದು. ಸಾಕು ಸುಮ್ಮನಿರಮ್ಮ. ನೀನು ಮೊದಲು ಹೇಗಿದ್ದೆ, ಈಗ ಹೇಗಿದ್ಯಾ ಎಲ್ಲನೂ ಅರ್ಥ ಆಗ್ತಿದೆ ನನಗೆ. ಅದು ಅಲ್ಲದೆ ಇಂಥ ಸ್ಪೆಷಲ್ ಅಕೇಶನಲ್ಲಿ ಇದನ್ನೆಲ್ಲ ತಿನ್ನೋದಕ್ಕೆ ನಮ್ಗೇನು ಹುಚ್ಚಿಡ್ದಿದ್ಯಾ? ಅದು ಅಲ್ಲದೆ ಯಾಕೆ ತಿನ್ಬೇಕು ಇದನ್ನೆಲ್ಲ ಅಂದ್ರೆ ಇದೆಲ್ಲ ತಿನ್ಬಾರ್ದೇನೆ ಅಮ್ಮ? ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ಇಲ್ಲಿ ದೇವ್ರ ಪೂಜೆಗೆ ಶಾಸ್ತ್ರೋಕ್ತವಾಗಿ ಅಡಿಗೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದವಳು ನಾನು. ಸ್ಟ್ಯಾಂಡರ್ಡು ಮತ್ತೊಂದು ಮಗದೋದು ಅಂತ ಕೆಲ್ಸಕ್ಕೆ ಏನು ಬರಲ್ಲ. ಸುಹಾಸಿನಿ ಅವರೇ, ನೀವು ಅಮ್ಮನಿಗೇನು ಹೇಳಬೇಡಿ. ಇಂಥ ಒಂದು ವಿಷಯನ ಅವ್ರ ತಲೆಗೆ ತುಂಬಿದ್ದು ನಾನೇ. ನಿಮಗೆ ನಮ್ಮ ರೀತಿ ಅಡುಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡೋಣ ಬಿಡಿ. ಇನ್ನೂ ಏನೂ ತಯಾರಾಗಿಲ್ಲ, ನಾಳೆಗೆಲ್ಲ ರೆಡಿ ಮಾಡ್ಕೋತಿದ್ದೀವಿ ಅಷ್ಟೇ. ನೋಡಿ, ನಾವಿಬ್ರು ಮಾತಾಡ್ತಿದ್ದೀವಿ, ನೀವು ಮಧ್ಯೆ ಮಾತಾಡ್ತೀವಿ. ಕ್ಷಮಿಸಿಮ್ಮ, ನಾ ಹೋಗ್ತೀನಿ. ಅವ್ರ್ಯಾಕೆ ಆಚೆ ಹೋಗ್ಬೇಕು? ಅಥವಾ ಈ ವಿಚಾರದಲ್ಲಿ ಅವ್ರ್ಯಾಕೆ ಮಾತಾಡ್ಬಾರ್ದು? ಯಾಕಂದ್ರೆ ಇದು ನಮ್ಮ ಫ್ಯಾಮಿಲಿ ವಿಚಾರ. ಇದನ್ನ ನಾವು ಡಿಸೈಡ್ ಮಾಡ್ಬೇಕೆ ಹೊರತು ಬೇರೆಯವರಲ್ಲ. ನಾವಲ್ಲ, ನಾನ್ ಡಿಸೈಡ್ ಮಾಡ್ಬೇಕು. ನನಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ ಕೂಡ. ಅಲ್ಲ, ನಾವೆಲ್ಲ ಈಗ ಒಂದೇ ಫ್ಯಾಮಿಲಿ ಅವರು. ಇವರು ನಮ್ಮ ಬೀಗರು. ಅದು ಅಲ್ಲದೆ ಅಡಿಗೆ ವಿಚಾರದಲ್ಲಿ ನಮ್ಗಿಂತ ಇವ್ರಿಗೆ ಜಾಸ್ತಿನೇ ಗೊತ್ತಿದೆ. ಹಾ, ಆ ಗೊತ್ತಿರೋ ಅಡಿಗೆ ಬಗ್ಗೆನೆ ನನಗೆ ಅಸಮಾಧಾನ ಇರೋದು. ಅದು ನಮ್ ಸ್ಟ್ಯಾಂಡರ್ಡ್ಗೆ ಸರಿ ಹೋಗಲ್ಲ. ಇದರಲ್ಲಿ ಮತ್ತೆ ಚರ್ಚೆ ಮಾಡೋದು ಏನೂ ಇಲ್ಲ. ನಾನು ಆಗ್ಲೇ ನಿರ್ಧಾರ ಮಾಡಿದ್ದೀನಿ. ನಿನ್ನ ಬಿಟ್ರೆ ಇದ್ರ ಬಗ್ಗೆ ಇನ್ಯಾರಿಗೂ ಅಸಮಾಧಾನ ಇಲ್ಲ. ಒಬ್ಬಳಿಗೋಸ್ಕರ ಎಲ್ಲಾನು ಬದಲಾಯಿಸೋದಕ್ಕಾಗಲ್ಲ. ನೀನೇ ಅಡ್ಜಸ್ಟ್ ಮಾಡ್ಕೋ. ಬನ್ನಿ ಪರಿಮಳ. ಬೇಗ ಕೊಡೆ ನೀರೇ. ಊಟ ಅಲ್ವಾ ಇಲ್ಲಿ? ಟೇಸ್ಟ್ ಇದೆ ಅಂತ ಹೇಳು. ಏಯ್, ಅದೇನ ಒಳ್ಳೆ ನಾಯಿನಾಗ್ತಾ ಮಿಟ್ಯಾ? ಸಕ್ಕತ್ತಾಗಿದೆ ಕಣೆ. ಇದಕ್ಕೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿಬಿಟ್ರೆ ತಿಂದೋರ್ ಕಡೋಗ್ಬಿಡ್ತಾರೆ ಕಣೆ. ಅಷ್ಟಾದ್ರೆ ಸಾಕು. ಆ ವರಾಂಡದಲ್ಲಿ ತಂದಿರೋ ಸಾಮಾನಲ್ಲಿ ಕಡಲೆ ಬೀಜ ಇದೆಯೋ ಅಲ್ವೋ ಅಂತ ನೋಡ್ಕೊಂಡ್ ಬಾ ಹೋಗು. ಚಿತ್ರಾನ್ನಕ್ಕೆ ಹಾಕ್ಬೇಕು, ಅದ್ ರಾತ್ರಿನೇ ರೆಡಿ ಆಗ್ಬೇಕು. ನಾವು ಹೊಸದಾಗಿ ಏನಾದ್ರು ಮಾಡೋಣವಾ? ಅಂದ್ರೆ ಎಲ್ರು ಕಡಲೆ ಬೀಜನೇ ಹಾಕ್ತಾರಲ್ವಾ? ನಾವ್ ಯಾಕೆ ಆಲ್ಟರ್ನೇಟ್ ಆಗಿ ಬೇರೆ ಏನಾದ್ರು ಹಾಕ್ಬಾರ್ದು? ಈಗ ಸ್ವಲ್ಪ ಜಾಸ್ತಿ ಆಯ್ತು. ನಾವು ಪ್ರಯೋಗ ಏನಿದ್ರು ಮನೇಲಿ ಮಾಡ್ಕೊಳ್ಳೋಣ. ಮೊದ್ಲೇ ನಾವು ಅಡುಗೆ ಮಾಡ್ತಿದೀವಿ ಅಂತ ಕೆಲವರು ಉರ್ಕೊಂಡಿರ್ತಾರೆ. ಈ ಗ್ಯಾಪಲ್ಲಿ ನಾವು ಈ ಲೆವೆಲ್ಗೆ ರಿಸ್ಕ್ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸುಮ್ಮನೆ ಹೇಳಷ್ಟು ಮಾಡು ಹೋಗು. ಆಯ್ತು ಬಿಡು, ಇನೋವೇಟಿವ್ ಐಡಿಯಾಗೆ ಬೆಲೆನೇ ಇಲ್ಲ. ಎಲ್ಲ ಅಪ್ಪ ನೆಟ್ಟಿದ್ದ ಆಲದ ಮರಕ್ಕೆ ನೀರು ಹಾಕೋದು. ಸರಿ, ನೀನು ಬಾ, ಇಬ್ರು ಒಟ್ಟಿಗೆ ಸೇರಿ ಉಟ್ಕೊಂಡು. ಸರಿ, ಆ ಪ್ಲೇಟ್ ಕೊಡು ಮುಚ್ಚೋಣ. ನಿನ್ನಂಥ ಈಡಿಯಟ್ನ ಯಾಮಾರಿಸೋದು ನನಗೇನು ದೊಡ್ಡ ಕೆಲಸ ಅಲ್ಲ. ಇವತ್ತಿನ ಯಾವ ಕೆಲಸನೂ ಪ್ಲ್ಯಾನು ವರ್ಕೌಟ್ ಆಗಲ್ಲ. ಇವತ್ತಷ್ಟೇ ಅಲ್ಲ, ಇಡೀ ಲೈಫಲ್ಲೇ ನೀನು ಯಾವತ್ತೂ ಸಕ್ಸಸ್ ಕಾಣಬಾರ್ದು. ನಾನು ಕಾಣಕ್ಕೂ ಬಿಡಲ್ಲ. ಆದ್ಯ, ಹಾಲು ಕೊಡಿ. ನಂಗೆ ಬೇಡ. ನೀನ್ ಬೇಡ ಅಂದ್ರೆ ನಾ ಬಿಟ್ಬಿಡ್ತೀವ? ತಗೋ. ನಂಗೆ ಬೇಡ ಅಂದ್ರೆ ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ? ಇಷ್ಟು ದಿವಸ ಹಾಲು ಅಂದ್ರೆ ನಿಮ್ಗೆ ತುಂಬಾನೇ ಇಷ್ಟ ಇತ್ತು.
ಈಗ ಇದ್ದಕ್ಕಿದ್ದಾಗ ನಿನಗೇನಾಯ್ತು? ಮಗುಗೆ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ಅಂತ ಅಮ್ಮ ಹೇಳಿದ್ದಾರೆ. ನೀನೀಗ ನೆಪ ಹೇಳೋ ಹಾಗೆ ಇಲ್ಲ, ಸುಮ್ಮನೆ ಕುಡಿಬೇಕಷ್ಟೆ. ತಗೋ. ನನ್ನ ಮುಖ ಯಾಕೆ ನೋಡ್ತೀಯಾ? ನಾನು ಇದರೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತ ಯೋಚನೆ ಮಾಡಬೇಡ. ನಿಮ್ಮಣ್ಣ ಸರಿಯಾಗಿ ಹೇಳಿದರೆ ಕೊಡಿ ಸುಮ್ಮನೆ. ತಗೋ. ಸಾಕು. ಓ, ಇಷ್ಟು ಕುಡಿದ್ಬಿಟ್ಟು ಸಾಕು ನನಗೆ ಅಂದರೆ ಉಳಿದಿದ್ದು ನಾನಂತೂ ಕುಡಿಯಲ್ಲ, ಸುಮ್ಮನೆ ಕುಡಿ. ಅಣ್ಣ ನೋಡೋಣ. ನೀನು ಹುದ್ದಾಗಿಂದ ನೋಡ್ತಾನೆ ಇದ್ದೀನಿ, ಸುಮ್ಮನೆ ರಗಳೆ ಮಾಡಬೇಡ. ಕುಡಿ ಕುಡಿ. ಕುಡಿ ಬೇಗ. ಹಾ, ಸಾಕು ಕಣ. ಫುಲ್ ಕುಡಿ. ಮೊದಲಾದ್ರೆ 2 ಗ್ಲಾಸ್ ಒಟ್ಟಿಗೆ ಕುಡಿತೀವಿ, ಈಗ 1 ಗ್ಲಾಸ್ ಕುಡಿಯೋದಕ್ಕೆ ಇಷ್ಟೊಂದು ಡ್ರಾಮನ? ನಾನೊಂದು ಬಾರಿಸ್ಲಾ? ಹೋಗ್ತಿರತ್ತ ನಾನು ಬಾಸ್ಕೊಂಡ್ ಬರಲ್ಲ. ಆಯ್ತು. ನನ್ನ ಅಣ್ಣಂದ್ರು ಅಮ್ಮನ ಥರ ಇಷ್ಟು ಕೇರ್ ಮಾಡ್ತಾರೆ, ಇವರೆಲ್ಲ ಇಷ್ಟು ಕೇರ್ ಮಾಡ್ತಾರೆ ಅಂದರೆ ಧ್ರುವ ಎಲ್ಲಿದಾನೋ ಗೊತ್ತಿಲ್ಲ. ಮೆಸೇಜ್ ಮಾಡ್ತೀನಿ. ಎಲ್ಲಿದ್ಯಾ? ಆರಾಮಾಗಿದ್ದೀನಿ, ಡೋಂಟ್ ವರಿ. ನಾನು ಬೇಕು ಅಂತಾನೆ ಬಂದಿಲ್ಲ, ಡಿಸ್ಟರ್ಬ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಬನ್ನಿ. ಇಲ್ಲಿರೋ ಯಾರು ನಂಗೆ ಆಟ ಆಡಕ್ ಬಿಡಲ್ಲ. ನೀ ಕರೆಯೋ ಸುಮ್ಮನೆ ವೇಸ್ಟ್ ಅಂಜು. ಅವೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ, ನೀವು ಬರ್ಬೇಕಷ್ಟೇ. ಆಗಲ್ಲ ಅಂಜು, ಅರ್ಥ ಮಾಡ್ಕೋ. ಅದಕ್ಕೆ ನೀವು ಬರ್ಲಿಲ್ಲ ಅಂದ್ರೆ ನನ್ನ ಮನೆ ಸುತ್ತ 25 ರೌಂಡ್ ನೋಡ್ತೀನಿ. ಲೇ, ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಅವೆಲ್ಲ ನಂಗೆ ಗೊತ್ತಿಲ್ಲ, ನೀವು ಆಡಕ್ ಬರ್ಬೇಕಷ್ಟೇ. ಪ್ಲೀಸ್ ಅದಕ್ಕೆ. ಓಕೆ, ನಾನೊಂದು ಐಡಿಯಾ ಇದೆ, ಬಾ ಹೇಳ್ತೀನಿ. My name is Barbie doll, Barbie doll, Barbie doll. Hey, old man. ಇದೇನೇ ಹಳೆ ಮುದ್ಕಿ, ಹಾಲು ಹೊಡೆದೋಗಿದೆ, ಪಾಯಸಕ್ಕೆ ಏನ್ ಮಾಡೋದು? ರಾತ್ರಿ ಊಟಕ್ಕೆ ಏನು ಸ್ವೀಟೇ ಇಲ್ಲ. ಅದು ಹೇಗೆ ಹೊಡೆದೋಯ್ತು? ನಾನು ನೋಡುವಾಗ ಸರಿಯಾಗೇ ಇತ್ತಲ್ಲ. ನನಗೂ ಗೊತ್ತಿಲ್ಲ ಕಣೆ ಹಳೆ ಮುದ್ಕಿ, ನಾನು ನಿನ್ಗಿಂತ ಮುಂಚೆನೆ ಆಚೆ ಹೋದ್ನಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಕಣೆ. ಅಮ್ಮ ಎಲ್ಲಾನು ನಮ್ಗೆ ವಹಿಸ್ಕೊಟ್ಟು ಹೋಗಿದ್ದಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಮ್ಮ ಬೈತಾಳೆ. ಬಿಸಿ ಆಗ್ತಿದ್ದ ಹಾಲು ಇದಕ್ಕಿದ್ದಾಗೆ ಹೇಗೆ ಕೆಟ್ಟೋಗುತ್ತೆ? ಅದಿತಿ, ನಾನು ಚಿತ್ರಾನ್ನಕ್ಕೆ ಅಂತ ತೆಗೆದಿಟ್ಟಿದ್ದ ನಿಂಬೆಹಣ್ಣು ರಸ ಖಾಲಿ ಆಗೋಗಿದೆ ಕಣೆ. ಕುಡಿ ಇಲ್ಲಿ. ಹೌದಲ್ವೇ, ಖಾಲಿ ಆಗೋಗಿದೆ. ಏಯ್, ನಾನು ಅದನ್ನೇ ಕಣೆ ಹೇಳಿದ್ದು. ನಂಗೆ ಯಾಕೋ ಇದನ್ನ ಬೇಕು ಅಂತಾನೆ ಇದಕ್ಕೆ ಹಾಕಿದ್ದಾರೆ ಅನ್ಸಿದೆ. ನನಗೆ ಅಳುನೇ ಬರ್ತಿದೆ ಕಣೆ ಹಳೆ ಮುದ್ಕಿ. ನನಗಂತೂ ಏನು ಒಳಿತಾನೆ ಇಲ್ಲ. ಮುಂದಿನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಕೈ ಕಾಲೆಲ್ಲ ನಡಕ್ತಾ ಇದೆ. ಬಯಸ್ಕೋತೀವಿ ಅನ್ನೋದಕ್ಕಿಂತ ಅನ್ಕೊಂಡ್ ಕೆಲಸ ಆಗ್ಲಿಲ್ಲ ಅನ್ನೋದೇ ಬೇಜಾರ್ ಕಣೆ. ಅಮ್ಮ ಅಜ್ಜಿ ಹತ್ರ ಅಡ್ಗೆ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ಲು. ಅಮ್ಮಂಗೆ ವಿಚಾರ ಗೊತ್ತಾದ್ರೆ ಎಲ್ಲ ನಮ್ಮಿಂದ ಹಾಳಾಯ್ತು ಅಂತ ಫುಲ್ ಫೀಲ್ ಆಗ್ತಾಳೆ ಕಣೆ. ಅಮ್ಮನ ಜಾಗದಲ್ಲಿ ಯಾರೇ ಇದ್ರು ಹಾಗೆ ಅನ್ಕೊಳ್ತಾರೆ ಕಣೆ. ಜನ ಯಾಕಾದ್ರೂ ಇಂಥ ಕೆಲಸ ಮಾಡ್ತಾರೋ. ಇನ್ನೊಬ್ರು ಕಷ್ಟ ನೋಡ್ಕೊಂಡು ನಗೋ ಮೆಂಟಾಲಿಟಿ ಅದು ಹೇಗೆ ಬರುತ್ತೋ.
ಆ ಮುದ್ಕಿ ಪರವಾಗಿ ಇಷ್ಟೆಲ್ಲ ವಾದ ಮಾಡಿದ್ರಲ್ವಾ, ಎಲ್ಲಾನು ನಿಮಗೆ ವಹಿಸ್ಕೊಟ್ಟಿದ್ದಕ್ಕೆ ಮರ್ಯಾದೆ ಹೋಯ್ತು ಅಂತ ಎಲ್ಲಾರೆದ್ರು ಅವಮಾನ ಆಗೋಗಿ ಮಾಡ್ತೀನಿ. ನನ್ನನ್ನು ಎದುರಾಕೊಂಡ್ರೆ ಏನಾಗತ್ತೆ ಅನ್ನೋದು ಈಗ ಗೊತ್ತಾಗುತ್ತೆ ನಿಮಗೆ. ನನ್ ವೇದಾಂತ್ ಕಡೆ ಇಲ್ಲಿ ಭಾರಿ ಭಯಂಕರ ದೊಡ್ಡ ಅನ್ಯಾಯ ಆಗಿದೆ. ಇನ್ನು ಆಟನೇ ಶುರು ಆಗಿಲ್ಲ, ಆಗ್ಲೇ ತಕರಾರು ಮಾಡ್ತಿದ್ದೀರಲ್ಲ. ಕಪಲ್ಸ್ ನ ಎಲ್ರು ಒಂದ್ ಮಾಡ್ತಾರೆ, ಆದ್ರೆ ಇಲ್ಲಿ ದೂರ ದೂರ ಕೂರ್ಸಿ ಬ್ರೇಕ್ ಮಾಡಿದೀರಾ. ನಮಗ್ ನಮ್ಮ ಹೆಂಡ್ರು ಅಂದ್ರೆ ಇದು ಬ್ರದರ್ ಸ್ವಲ್ಪ ಸೈಲೆಂಟ್ ಆಗಿ ಕೂರ್ತೀರಾ? ಇದು ಹೆಣ್ಣಿನ ಕಡೆ ಹಾಗೆ ಗಂಡಿನ ಕಡೆ ಆಗ್ತಾ ಇರೋ ಗೇಮ್. ಅದೆಲ್ಲ ಸರಿ ಬರಲ್ಲ, ನಂದು ಮದುವೆ ಆಗೋಗಿದೆ. ಈಗ ಎಲ್ರು ಒಂದೇ ಫ್ಯಾಮಿಲಿ ತಾನೆ, ಇದರಲ್ಲಿ ಏನು ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತ? ಬಾವಾ, ಅದು ನಿಮ್ ಕಾಲ, ಇದು ನಮ್ ಕಾಲ. ಸಾಯಿ ತೆಕ್ಕ ಮತ್ತೆ ವೇದಾಂತ್ ಬಾವನ್ ಮದ್ವೆ ಆಗಿಲ್ಲ, ಅದಕ್ಕೆ ನಾವು ಹೆಣ್ಣಿನ ಕಡೆಯವರು. ಆವಾಗಿಂದ ಬೇಡದೇ ಇರೋ ವಿಚಾರನೇ ಮಾತಾಡ್ತಾ ಇದ್ದೀರಾ. ಮೊದಲು ಯಾವ ಆಟ ಅಂತ ಹೇಳಿ. ಅವಾಗಿಂದ ಕಿಚ್ಕೊಂಡು ಬಡ್ಕೊಳ್ತಾ ಇದೀವಿ ಅಂತಾಕ್ಷರಿ ಅಂತ. ಅದೇ ಅಜ್ಜಿ. ಹೌದಲ್ಲ, ಕರೆಕ್ಟ್. ಅಜ್ಜಿ, ಈಗ ನಿಮ್ ಮೈಂಡ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಈಗ ಮಾತಾಡಿದ್ದು ಆಗ ಮಾತಾಡಿದ್ದೆಲ್ಲ ನೆನ್ಪೇ ಇರಲ್ಲ ನಿಮ್ಗೆ. ಮುಚ್ಚ ಬಾಯಿ. ಎಲ್ರು ಬರ್ತಾರೆ, ಡೋಂಟ್ ವರಿ. ಈ ಅಮೂಲ್ಯ ಒಬ್ಳೆ ನನ್ನ ವಿರೋಧಿ ಅನ್ಕೊಂಡಿದ್ದೆ, ಆದ್ರೆ ಅವಳು ಚೋಟದ ತಂಗಿನೂ ನನ್ನ ಜೊತೆ ಗೇಮ್ ಆಡಕ್ ಬರ್ತಾಳೆ. ಆದ್ರೆ ನಾನು ಯಾರು ಅಂತ ಇವ್ರು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಈಗ ಅಂತ್ಯಾಕ್ಷರಿಗಲ್ಲ, ರಾತ್ರಿ ಊಟಕ್ಕೆ ಬರೋದು ಡೌಟೆ. ಹಾಗೆ ಮಾಡಿದ್ದೀನಿ.